ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಖಾಸಗಿ ಲ್ಯಾಬ್ ವರದಿಯಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ದೃಢ. ಬಿಜೆಪಿ ಮಾಡಿಸಿರುವ ರಿಪೋರ್ಟ್ ಬಹಿರಂಗ. ಟ್ವಿಟರ್ನಲ್ಲಿ ವರದಿ ರಿಲೀಸ್ ಮಾಡಿ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶ. ಖಾಸಗಿ ಸಂಸ್ಥೆ ಎಫ್ಎಸ್ಎಲ್ ರಿಪೋರ್ಟ್ ಗಣನೆಗೆ ತೆಗೆದುಕೊಳ್ಳಲ್ಲ. ಸರ್ಕಾರದ ಎಫ್ಎಸ್ಎಲ್ ಗೃಹ ಇಲಾಖೆಯ ಫಾರೆನ್ಸಿಕ್ ವರದಿ ಮೇಲೆ ಕ್ರಮ ಕೈಗೊಳ್ತೀವಿ. ಪಾಕ್ ಪರ ಘೋಷಣೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ. ರಾಜ್ಯದಲ್ಲಿ ಉಗ್ರ ಚಟುವಟಿಕೆ ಜಾಸ್ತಿ ಆಗ್ತಾ ಇದೆ. ಪಾಕ್ ಜಿಂದಾಬಾದ್ ಕೂಗಿರೋದು ದೃಢಪಟ್ಟಿದೆ. ಸಿದ್ದರಾಮಯ್ಯ ಅವರನ್ನ ತಕ್ಷಣವೇ ಶರಣ್ ಪ್ರಕಾಶ್ ಪಾಟೀಲ್ ರನ್ನ ಸಿದ್ದರಾಮಯ್ಯ ವಜಾಗೊಳಿಸಬೇಕು. ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆಗ್ರಹ. ಕೆಫೆಗೆ ಬಾಂಬ್ ಇಡೋಕೆ ಬಸ್ನಲ್ಲಿ ಬಂದಿದ್ದ ಆಸಾಮಿ ಬಿಎಂಟಿಸಿ ಬಸ್ನಿಂದ ಇಳಿಯುವ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸೆರೆ. ಐಟಿಪಿಎಲ್ ಕಡೆಯಿಂದ ಆರೋಪಿ ಬಸ್ನಲ್ಲಿ ಬಂದಿರುವ ಸಾಧ್ಯತೆ. ಇಪ್ಪತ್ತು ತಂಡಗಳು, ಹಲವು ತನಿಖಾ ಸಂಸ್ಥೆಗಳು ಇಡೀ ಬೆಂಗಳೂರು ಜಾಲಾಡ್ತಾ ಇದ್ರು ಪತ್ತೆಯಾಗಿಲ್ಲ ಆರೋಪಿ. ಟ್ರಾವೆಲ್ ಹಿಸ್ಟರಿ ಕಲೆ ಹಾಕೋಕೆ ಸರ್ಕಸ್ ಮಾಡ್ತಾ ಇರೋ ಪೊಲೀಸರು. ರಾಜ್ಯದಲ್ಲಿ ಇತ್ತೀಚೆಗೆ ಬಂಧಿತ ಶಂಕಿತ ಉಗ್ರರ ಹ್ಯಾಂಡ್ಲರ್ ಒಬ್ಬನೇ. ಕರ್ನಲ್ ಹಿಂದೆ ಬಿದ್ದ ಎನ್ಐಎ ಮತ್ತು ಐಬಿ. ನಿಗೂಢವಾಗಿರೋ ಕರ್ನಲ್ ಬಗ್ಗೆ ಸುಳಿವು ಸಿಕ್ಕರೆ ಇನ್ನಷ್ಟು ಮಾಹಿತಿ ಬಹಿರಂಗ. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರ ತನಿಖೆ. ತನಿಖಾಧಿಕಾರಿ ನವೀನ್ ಕುಲಕರ್ಣಿ ಟೀಮ್ನಿಂದ ಸ್ಥಳ ಮಹಜರು. ಎಂಟ್ರಿಯಾದ ಸ್ಥಳ, ಎಲ್ಲೆಲ್ಲಿ ಓಡಾಡಿದ್ದ, ಹ್ಯಾಂಡ್ ವಾಶ್ ಮಾಡಿದ ಸ್ಥಳ ಪರಿಶೀಲನೆ. ಬಾಂಬ್ ತಯಾರಿಸಲು ಶಂಕಿತ ಉಗ್ರನಿಂದ ಹಲವು ಸ್ಫೋಟಕಗಳ ಬಳಕೆ. ಬಾಂಬ್ಗೆ ಪೊಟ್ಯಾಷಿಯಂ ನೈಟ್ರೇಟ್, ಹೈಡ್ರೋಜನ್ ಪೆರಾಕ್ಸೈಡ್ ಬಳಕೆ. ಟೈಮರ್ ಫಿಕ್ಸ್ ಮಾಡೋಕೆ ರಾಸಾಯನಿಕಗಳನ್ನ ಬಳಸಿರುವ ಶಂಕೆ. ಆನ್ಲೈನ್ನಲ್ಲಿ ಟೈಮರ್ ಖರೀದಿ ಮಾಡಿದವರ ಮೇಲೆ ಸಿಸಿಬಿ ನಿಗಾ. 3 ದಿನಗಳಿಂದ ವಿವಿಧ ಹಂತಗಳಲ್ಲಿ ಹಲವರ ವಿಚಾರಣೆ. ಮನೆಯ ಉಪಯೋಗಕ್ಕೆ ಟೈಮರ್ ಖರೀದಿ ಮಾಡಿದ್ದಾಗಿ ಹೇಳಿಕೆ. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಎನ್ಐಎ ಎಂಟ್ರಿ. ಬಾಂಬ್ ಬ್ಲಾಸ್ಟ್ ಸಂಬಂಧ ಕೇಸ್ ದಾಖಲಿಸಿಕೊಂಡ ರಾಷ್ಟ್ರೀಯ ತನಿಖಾ ದಳ. 2 ದಿನಗಳಲ್ಲಿ ಅಧಿಕೃತವಾಗಿ ತನಿಖೆ. ಲೋಕಸಭೆ ಸಮರದ ಬಗ್ಗೆ ಬಿಜೆಪಿ ಕೋರ್ ಕಮಿಟಿ ಸಭೆ. ನಿನ್ನೆ ನಡೆದ ಸಭೆಯಲ್ಲಿ ಒಂದು ಕ್ಷೇತ್ರಕ್ಕೆ 3 ರಿಂದ 5 ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ರೆಡಿ. 2 ದಿನಗಳಲ್ಲಿ ಕೇಂದ್ರೀಯ ಚುನಾವಣಾ ಸಮಿತಿ ಕೈ ಸೇರಲಿದೆ ಲಿಸ್ಟ್. ಆಕಾಂಕ್ಷಿಗಳು ಹೆಚ್ಚಾದಂತೆ ಬಿಜೆಪಿ ಹಾಲಿ ಸಂಸದರಿಗೆ ಆತಂಕ. ಹೊಸ ಮುಖಕ್ಕೆ ಅವಕಾಶ ಸಿಗುವ ಮುನ್ಸೂಚನೆ. ಕಮಲ ಪಡೆಯ ಪಟ್ಟಿ ಫೈನಲ್ ಬಳಿಕ ಜೆಡಿಎಸ್ಗೆ ಕ್ಷೇತ್ರ ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ. ಭದ್ರಕೋಟೆ ಮಂಡ್ಯದಲ್ಲೇ ದಳಪತಿಗಳು ಫುಲ್ ಸೈಲೆಂಟ್. ಚುನಾವಣೆ ಹತ್ತಿರವಾಗ್ತಾ ಇದ್ದು ಸಿದ್ಧತೆ ಆರಂಭಿಸದ ಜೆಡಿಎಸ್ ನಾಯಕರಿಗೆ ಕಾಡ್ತಾ ಇದೆಯಾ ಕ್ಷೇತ್ರ ಕೈತಪ್ಪುವ ಭೀತಿ? ಲೋಕ ಕಣಕ್ಕಿಳಿಯಲು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಿಂದೇಟು. ಗೆಲ್ಲದೇ ಇದ್ರೆ ಸಚಿವ ಸ್ಥಾನ ಹೋಗುತ್ತೆ ಅಂತ ಹೈಕಮಾಂಡ್ ಸಂದೇಶ ರವಾನೆ. ಸಿದ್ದೇಶ್ವರ್ಗೆ ಸೆಡ್ ಹೊಡೆಯಬೇಕಿದ್ದ ಶ್ಯಾಮನೂರು ಫ್ಯಾಮಿಲಿ ಸೈಲೆಂಟ್. ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿನಲ್ಲಿ ನೀರಿಗಾಗಿ ಹಾಹಾಕಾರ. ಬೋರ್ವೆಲ್ಗಳು ಬತ್ತಿ, ಕಾವೇರಿ ಜೊತೆ ಟ್ಯಾಂಕರ್ ನೀರಿಗೂ ಬರ. ಎರ್ರಾಬಿರ್ರಿ ಟ್ಯಾಂಕರ್ ರೇಟ್ಗೆ ಲಗಾಮು ಹಾಕೋಕೆ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಇವತ್ತು ಸಭೆ.
ಶುದ್ಧ ಕುಡಿಯೋ ನೀರಿನ ಘಟಕದಲ್ಲೂ ಕಂಡೀಷನ್ ಸಪ್ಲೈ, ಒಬ್ಬರಿಗೆ 1 ಕ್ಯಾನ್ ಮಾತ್ರ ನೀರು ಅಂತ ರೂಲ್ಸ್. ಆರ್ಆರ್ ನಗರದ ಹಲವು ಘಟಕಗಳ ಮುಂದೆ ಒಂದೇ ಕ್ಯಾನ್ ಬೋರ್ಡ್. ಮೂರು ದಿನಗಳಲ್ಲಿ 5 ರಾಜ್ಯದಲ್ಲಿ ಮೋದಿ ಕಾರ್ಯಕ್ರಮ. ತೆಲಂಗಾಣ, ತಮಿಳುನಾಡು, ಒಡಿಶಾ, ಪಶ್ಚಿಮ ಬಂಗಾಳ ಮತ್ತು ಛತ್ತೀಸ್ಗಢ ರಾಜ್ಯಗಳಿಗೆ ಭೇಟಿ. ಒಟ್ಟು 56,000 ಕೋಟಿಗೂ ಹೆಚ್ಚಿನ ಯೋಜನೆಗಳ ಅನಾವರಣ. ದೆಹಲಿಯಲ್ಲಿ ಮತ್ತೆ ಅನ್ನದಾತರ ಹೋರಾಟ ಆರಂಭ. ಇದೇ ಮಾರ್ಚ್ 6ರಿಂದ ಮತ್ತೆ ರಾಷ್ಟ್ರ ರಾಜಧಾನಿಯಲ್ಲಿ ರೈತ ಕಹಳೆ. ಮಾರ್ಚ್ 10ರಂದು ರೈಲು ತಡೆ ನಡೆಸೋಕೆ ನಿರ್ಧಾರ. ಪಾಕಿಸ್ತಾನದ ಸಮ್ಮಿಶ್ರ ಸರ್ಕಾರದ ಪ್ರಧಾನಿಯಾಗಿ ಶೆಹಬಾಜ್ ಶರೀಫ್ ಆಯ್ಕೆ. ಸಂಸತ್ತಿನಲ್ಲಿ ಶರೀಫ್ ಸ್ಪಷ್ಟ ಬಹುಮತ. 2ನೇ ಬಾರಿಗೆ ಪಾಕ್ ಪಿಎಂ ಪಟ್ಟಕ್ಕೇರಿದ ನವಾಜ್ ಶರೀಫ್ ಸಹೋದರ. ಅಂಬಾನಿ ಕುಟುಂಬದ ಪ್ರೀ ವೆಡ್ಡಿಂಗ್ ಕಾರ್ಯಕ್ರಮಕ್ಕೆ ಅದ್ದೂರಿ ತೆರೆ. ಅನಂತ್ ಅಂಬಾನಿ ಮದುವೆ ಪೂರ್ವದ ಸಮಾರಂಭದಲ್ಲಿ ಭಾರತೀಯ ಉಡುಗೆಯಲ್ಲಿ ಮಿಂಚಿದ ಟ್ರಂಪ್ ಪುತ್ರಿ. ವೆಡ್ಡಿಂಗ್ ಇವೆಂಟ್ನಲ್ಲಿ ಡಾನ್ಗಳಂತೆ ಕಾಣಿಸಿಕೊಂಡ ಮುಖೇಶ್, ನೀತಾ ಅಂಬಾನಿ. ಡಬ್ಲ್ಯೂಪಿಎಲ್ನಲ್ಲಿ ಇಂದು ಆರ್ಸಿಬಿ ಯುಪಿ ಮುಖಾಮುಖಿ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೆಣಸಾಟ. ಇವತ್ತಿನ ಪಂದ್ಯ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.